ಒಂದು ಉದ್ಯೋಗಕ್ಕಾಗಿ ಏನೆಲ್ಲ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರ ಒಂದು ಹೋರಾಟಕ್ಕೆ ಕೆಆರ್ಎಸ್ ಪಕ್ಷ ರಾಜ್ಯಾದ್ಯಂತ ಬೆಂಬಲವನ್ನ ಸೂಚಿಸ್ತಿದೆ ಅಂತ ಹೇಳಿ ನಾವು ಸಹ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಏನೆಲ್ಲ 2,80,000 ಹುದ್ದೆಗಳು ಖಾಲಿ ಇದಾವೆ ಅದನ್ನ ಶೀಘ್ರದಲ್ಲೇ ಭರ್ತಿಗೊಳಿಸಬೇಕು ಅಂತೇಳಿ ಮಾನ್ಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಒಂದು ಮನವಿಯನ್ನ ಒಂದಷ್ಟು ವಿಚಾರಗಳನ್ನ ಇಟ್ಟು ಒಂದು ಆಗ್ರಹವನ್ನ ನಾವು ಇವತ್ತು ಮಾಡಿದ್ದೀವಿ. ಸರ್ಕಾರ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ. ಮತ್ತೆ ಸರ್ಕಾರ ಯುವ ಜನತೆಯನ್ನ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಸಲುವಾಗಿ ಏನೆಲ್ಲ ಖಾಲಿ ಇರುವಂತಹ ಹುದ್ದೆಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಬೇಕು. ಆಗ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊತ್ತಾಗುತ್ತೆ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸವನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ನಿಗಾ ವಹಿಸಬೇಕು. ತದನಂತರದಲ್ಲಿ ನೇಮಕಾತಿ ಏನಿದೆ ಇದೊಂದನ್ನ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ಗಳನ್ನ ಸೃಷ್ಟಿಸಿ ಅದರಲ್ಲಿ ಯಾವ ಇಲಾಖೆಯ ಹುದ್ದೆಯ ಯಾವಾಗ ಪರೀಕ್ಷೆ ನಡೀತದೆ ಅನ್ನುವಂಥದ್ದನ್ನ ಅದರಲ್ಲಿ ಘೋಷಿಸಬೇಕು. ಆಗಷ್ಟೇ ಅದಕ್ಕೆ ತಯಾರಿ ಆಗುವಂತಹ ಅರ್ಹ ಏನು ಅಭ್ಯರ್ಥಿಗಳು ಇರ್ತಾರೋ ಅವ್ರಿಗೆ ಯಾವಾಗ ನಾನು ಈ ಒಂದು ಹುದ್ದೆಗೆ ನಾನು ಪರೀಕ್ಷೆನ ಬರೀಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಮಾಹಿತಿ ಗೊತ್ತಿರುತ್ತೆ. ಅದ್ರ ಜೊತೆಗೆ ಅರ್ಜಿ ಶುಲ್ಕ, ಒಂದು ಅರ್ಜಿಯನ್ನ ಅವರು ಒಂದು ಸಂಬಂಧಪಟ್ಟ ಇಲಾಖೆಗೆ ಆ ಒಂದು ಪರೀಕ್ಷೆಗೆ ನಾನು ಅರ್ಜಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ 700ರಿಂದ 800 ರೂಪಾಯಿಯನ್ನ ಶುಲ್ಕನ ಮಾಡಿದ್ದಾರೆ. ಅದನ್ನ ಸರ್ಕಾರ ದಯಮಾಡಿ 100 ರೂಪಾಯಿಗೆ ನಿಗದಿಪಡಿಸೋದ್ರಿಂದ ಅವರು ವಿವಿಧ ಇಲಾಖೆಯ ಉದ್ಯೋಗಗಳಿಗೆ ಆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಏಕೆಂದ್ರೆ ನಿರುದ್ಯೋಗದಿಂದ ಕಾಯ್ತಾ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೆಲಸ ಇಲ್ದಿರೋದ್ರಿಂದ, ಮತ್ತೆ ತಂದೆ ತಾಯಿಗಳು ಅಷ್ಟೇ ಗ್ರಾಮೀಣ ಭಾಗದಲ್ಲಂತೂ ಆ ಒಂದು ಮಕ್ಕಳನ್ನ ಓದಿಸೋದ್ರಲ್ಲೇ ಅವರು ಒಂದಷ್ಟು ವಿಫಲರಾಗಿರ್ತಾರೆ. ಏಕೆಂದ್ರೆ ಒಂದು ಆರ್ಥಿಕ ಒಂದು ವ್ಯವಸ್ಥೆ, ಆ ಒಂದು ಹಣಕಾಸಿನ ವ್ಯವಸ್ಥೆ ಆ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ದಯಮಾಡಿ 100 ರೂಪಾಯಿಗೆ ಆ ಒಂದು ಶುಲ್ಕವನ್ನ ನಿಗದಿಪಡಿಸಬೇಕು. ಇದ್ರ ಜೊತೆಗೆ ಬರೀ ಹುದ್ದೆಗಳನ್ನ ತುಂಬೋದ್ರ ಜೊತೆಗೆ ಅದು ಪಾರದರ್ಶಕವಾಗಿರ್ಬೇಕು ಮತ್ತು ಕಾನೂನಾತ್ಮಕವಾಗಿರ್ಬೇಕು. ಯಾಕಂದ್ರೆ ತಾವೆಲ್ಲ ಗಮನಿಸ್ತಿರ್ತೀರಿ, ಏನೀಗ ಉದ್ಯೋಗ ನೇಮಕಾತಿ ಅನ್ನುವಂಥದ್ದು ಹಗರಣ ಅದು ಬಹಳಷ್ಟು ಪ್ರಚಾರವಾಗಿದೆ. ಆ ಒಂದು ಉದ್ದೇಶದಿಂದ ಎಲ್ಲ ಒಂದು ರೀತಿಯಲ್ಲಿ ವಿದ್ಯಾವಂತರು ಎಲ್ಲಿ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಹಗರಣಗಳು ನಡೀತವೋ, ನಾವು ಕೇಳುವಂತ ಸಂದರ್ಭದಲ್ಲಿ ಎಲ್ಲಿ ಲಂಚಕ್ಕೆ ನಮ್ಮನ್ನ ಸಿಲುಕಿಸ್ತಾರೋ ಅನ್ನುವಂತ ಒಂದು ಭಯ ಭಕ್ತಿಲಿ ಅವ್ರು ಇದ್ದಾರೆ. ಅದನ್ನ ಹೋಗ್ಲಾಡಿಸಿ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅದು ಭಾಗಿಯಾಗಿದ್ರು ಅವ್ರ ಮೇಲೆ ಪೊಲೀಸ್ ಪ್ರಕರಣಗಳು ದಾಖಲಾಗಿರುವಂತದನ್ನ ಸಂಪೂರ್ಣವಾಗಿ ಈ ಕೂಡಲೇ ಸರ್ಕಾರ ಹಿಂಪಡಿಬೇಕು. ಯಾಕಂದ್ರೆ ನಾನು DC ಆಗ್ತೀನೋ, SP ಆಗ್ತೀನೋ ಅಥವಾ ಒಬ್ಬ PDO ಆಗ್ತೀನೋ, ಈ ತರ ಒಂದು ಕನಸುಗಳನ್ನ ಇಟ್ಟು ಗ್ರಾಮೀಣ ಭಾಗದಿಂದ ಅವರು ಮನೆ ಮಠ ಬಿಟ್ಟು ತಂದೆ ತಾಯಿನ ಬಿಟ್ಟು ವಿವಿಧ ಬೇರೆ ಬೇರೆ ಭಾಗಗಳಿಗೆ ಬಂದು ಅವರು ವಿದ್ಯಾಭ್ಯಾಸನ ಕಲಿಯೋದಕ್ಕೆ ಮುಂದಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನನಗೆ ವಿದ್ಯೆ ಸಿಗ್ತಲ್ಲ ಅಂತಂದಾಗ ನಾವು ಕೇಳುವಂತದನ್ನ ನಮ್ಮ ಹಕ್ಕನ್ನ ನಾವು ಪ್ರತಿಭಟಿಸ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಮ್ಮ ಹಕ್ಕನ್ನ ದಮನ ಮಾಡಬೇಕು ಅಂತೇಳಿ ನಮ್ಮ ಮೇಲೆ ದಾಖಲೆಗಳನ್ನ ಮಾಡ್ತಾರೆ. ಸುಳ್ಳು ಕೇಸ್ಗಳನ್ನ ಹಾಕಿ ದಾಖಲಿಸಿರುವಂತ ಉದಾಹರಣೆಗಳಿವೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಧಾರವಾಡದಲ್ಲಿ ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಯಾರ ಮೇಲಾದ್ರೂ ಪೊಲೀಸ್ ಪ್ರಕರಣಗಳು ದಾಖಲಾಗಿದ್ರೆ ಸರ್ಕಾರ ದಯಮಾಡಿ ಅದನ್ನ ಹಿಂಪಡ್ಕೊಳ್ಬೇಕು ಅಂತ KRS ಪಕ್ಷ ಆಗ್ರಹ ಮಾಡುತ್ತೆ. ದಯಮಾಡಿ ಸರ್ಕಾರ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ 2 ರೀತಿಯಲ್ಲಿ ನಾವು ಗಣನೀಯವಾಗಿ ತೆಗೆದುಕೊಳ್ತೀವಿ. ಒಂದು, ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಏನಕ್ಕೆ ಅಂತಂದ್ರೆ ಇಲ್ದೇ ಇರೋ ಸಲ್ದೇ ಇರೋ ಬೇಡವಾಗದೇ ಇರುವಂತದೆಲ್ಲ ಉಚಿತ ಭಾಗ್ಯ ಅಂತೇಳಿ ಅದನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಸಲುವಾಗಿ ಅವ್ರು ಮಾಡಿದಂತಹ ಒಂದು ಸ್ಕ್ಯಾಮ್ ಏನಿತ್ತೋ ಆ ಸ್ಕ್ಯಾಮ್ ಅನ್ನ ಒಂದು ತುಂಬೋದಕ್ಕೆ ನಾವು ಕಟ್ತಾ ಇರುವಂತ ತೆರಿಗೆ ಹಣವನ್ನ ತಗೊಂಡೋಗಿ ಇಲ್ಲಿ ಕಿತ್ತಿ ಅಲ್ಲಾಕೋದು, ಅಲ್ಲಿ ಕಿತ್ತಿ ಇಲ್ಲಾಕೋದು, ಒಟ್ಟಿನಲ್ಲಿ ರಾಜ್ಯವನ್ನ ಸಾಲಿನ ಸುಲಿಗೆ ಸಿಲುಕುವಂತದ್ದು ಕೆಲಸವನ್ನ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದು ರೀತಿ ನಾವು ಪರಿಗಣನೆಯಾಗಿ ತೆಗೆದುಕೊಂಡಿರೋದ್ರೆ ಎಲ್ಲಿ ವಿದ್ಯಾವಂತರಿಗೆ ಉದ್ಯೋಗ ಸಿಕ್ಕುತ್ತೋ ವಿಚಾರವಂತರಾಗ್ತಾರೆ ಅನ್ನೋ ಒಂದು ಮನೋಭಾವದಿಂದ ಅವರು ಒಂದು ರೀತಿಯಲ್ಲಿ ಗುಲಾಮಗಿರಿಯಲ್ಲಿ ಕಡೆಗಾಣಿಸುವಂತ ರೀತಿಯಲ್ಲಿ ನಾವು ಕಾಣ್ತಾ ಇದೀವಿ. ಉದ್ಯೋಗ ಸಿಕ್ಕಿದ್ರೆ ತಾನಾಗ್ತಾನೆ ಯಾವುದೇ ರೀತಿ ಏನ್ ಈ ಒಂದು ಸ್ಕ್ಯಾಮ್ ಇದೋ ಉಚಿತ ಭಾಗ್ಯ ಅನ್ನುವಂಥದ್ದನ್ನ ಅವ್ರು ಯಾರನ್ನು ಅಪೇಕ್ಷಿಸಲ್ಲ. ಅವರೇ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿ ತನ್ನ ಕುಟುಂಬವನ್ನ ತನ್ನನ್ನ ಒಂದು ಸಮಾಜದಲ್ಲಿ ಧೈರ್ಯವಾಗಿ ಘನತೆಯಿಂದ ಗೌರವದಿಂದ ಬಾಳುವಂತ ಒಂದು ಮನಸ್ಥಿತಿಗೆ ಇವತ್ತಿನ ಯುವ ಜನಕರು ಉದ್ಯೋಗ ಸಿಕ್ಬಿಟ್ರೆ ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಸಲುವಾಗಿ ಅವ್ರನ್ನೆಲ್ಲ ತುಳಿಯುವಂತ ಕೆಲಸವನ್ನ ಮಾಡ್ತಾರೆ. ತಾವು ದಯಮಾಡಿ ಗಮನಿಸಬೇಕು, ಯಾರು ಈಗ ಧಾರವಾಡದಲ್ಲಿ ಧರಣಿ ಕೂರ್ತಿರುವಂತವ್ರು ಮತ್ತೆ ರಾಜ್ಯಾದ್ಯಂತ ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂತವ್ರು ತಾವು ಗಮನಿಸಬೇಕು. ಅದರಲ್ಲಿ ಯಾರಾದ್ರೂ ಒಬ್ರು ಮನಸ್ಸು ಮಾಡಿ ಎಲ್ಲರೂ ಒಂದು ಪ್ರೇರಣೆ ಪಡೆದು ಈ ಒಂದು ಕ್ಷೇತ್ರದ MLA ಆಗಿ ನಾನು ನನ್ನಂತ ನೂರಾರು ಲಕ್ಷಾಂತರ ಜನ ಇರುವಂತ ನಿರುದ್ಯೋಗಿಗಳಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಮನಸ್ಸು ಮಾಡಿ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿರ್ಬೋದು ಅಥವಾ ನೀವೇ ಸ್ವತಃವಾಗಿ ನೀವೇ ಗೆದ್ದು ಈ ಒಂದು ಏನಿದೆ ರಾಜ್ಯದಲ್ಲಿ ಇರುವಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗ್ಲಾಡಿಸೋದಕ್ಕೆ ಮುಂದಾಗಬೇಕು. ನಾನು ಕರೀತಾ ಇರುವಂತದ್ದು ಯುವ ಜನತೆಯನ್ನ ನೇರವಾಗಿ ರಾಜಕೀಯಕ್ಕೆ ಬನ್ನಿ, ಪವಿತ್ರ ರಾಜಕೀಯಕ್ಕೆ ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಕರೀತಾ ಇದ್ದೀನಿ.
ಇಷ್ಟು ಹೇಳ್ತಾ ದಯಮಾಡಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸರ್ಕಾರ ದಯವಿಟ್ಟು ಈ ಕೂಡಲೇ ಎಚ್ಚರಿಕೆಯಿಂದ ಎಚ್ಚೆತ್ತು ಏನು ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರತಿ ರಾಜ್ಯದಲ್ಲಿರುವಂತ ನಿರುದ್ಯೋಗಿ ಯುವಕ ಯುವತಿಯರನ್ನ ಒಗ್ಗೂಡಿಸಿ ರಾಜ್ಯಾದ್ಯಂತ ಇರುವಂತರನ್ನ ನಾವು ಕರೆದುಕೊಂಡು ಬಂದು ನಿಮ್ಮ ಏನಿದೆ ವಿಧಾನಸೌಧ ಅಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಮತ್ತೆ ನಿಮ್ಮೇನು ಶಾಸಕರ ಕೊಠಡಿಗಳೇನಿರ್ತವೆ ಅದಕ್ಕೆ ಬೀಗ ಹಿಡಿದು ನಾವು ಉಗ್ರ ಹೋರಾಟವನ್ನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೆ ದಯಮಾಡಿ ಅವಕಾಶವನ್ನ ಮಾಡಿಕೊಡ್ತೇನೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ.